ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ. ಎಷ್ಟು ಸುಮೋಟೋ ಕೇಸ್ ಇದುವರೆಗೂ ದಾಖಲು ಮಾಡಿದ್ದೀರಾ? ನಿಮ್ಗೆ ಅಲ್ಲಿ ಆಫೀಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಿಮಗೆ ಕೊಡ್ತೀನಿ. ಈಗ ಎಷ್ಟು ಅಲ್ಲ ಇದ್ರೆ ನೀವು ತಗೋಬಹುದು, ನೀವು ಅಲ್ಲಿಂದ ತಗೊಳ್ಳಿ. ಇದಕ್ಕೆ ಮುಂಚೆನೂ ಒಬ್ರು ಸೆಲೆಬ್ರಿಟಿ ಬಂದು ಇಲ್ಲಿ ಏನು ಕಂಪ್ಲೇಂಟ್ ಮಾಡಿದ್ರು, ಅವ್ರ ಬಗ್ಗೆನೂ ಅಷ್ಟೇ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ನಾವು ಆ್ಯಕ್ಷನ್ಗೆ ನಾವು ಪೊಲೀಸ್ಗೆ ಬರೆದಿದ್ವಿ. ಆಮೇಲೆ ಇದು ಯಾಕೆ ನೋಡಿ, ಯಾರೇ ಕಂಪ್ಲೇಂಟ್ ಮಾಡಿದ್ರು ಅಥವಾ ಯಾರದೇ ನಮ್ಮ ಗಮನಕ್ಕೆ ಬಂದರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ಮತ್ತು ಅವರೇ ನೋಡಿ, ಈಗ ಯಾವುದೋ ಒಂದು ಆರ್ಗನೈಸೇಷನ್ ಒಂದು ಹುಡುಗ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ, ಈ ಥರ ಎಲ್ಲ ಒಂದು ಹೆಣ್ಮಗಳ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾಳೆ ಅಂತ. ಸೊ ಮಹಿಳಾ ಆಯೋಗಕ್ಕೆ ಅದು ರಮ್ಯಾ ಅಂತಲ್ಲ, ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ, ಅವಳು ಒಬ್ಬ ಹೆಣ್ಣು ಮಗಳು. ಬಟ್ ಏನಂತಂದರೆ ಅವರೊಂದು ಸೆಲೆಬ್ರಿಟಿ ಆಗಿರೋದ್ರಿಂದ ಲಕ್ಷಾಂತರ ಜನ ಅವರನ್ನು ಗುರುತಿಸ್ತಾರೆ. ಸೊ ಆ ವಿಷಯ ಬಂದಾಗ, ನಾವು ಕ್ರಮ ತಗೊಂಡಾಗ, ನಾವು ಆಯೋಗದಿಂದ ಬರೆದಾಗ ಬೇರೆಯವರೆಲ್ಲ ಎತ್ತೆಚ್ಕೊಳ್ತಾರೆ ಅನ್ನೋದು ಒಂದೇ ಕಾರಣ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಗೆ ಆಯೋಗಕ್ಕೆ ಎಲ್ಲ ಹೆಣ್ಮಕ್ಳು ಒಂದೇ. ನಾವು ಟ್ರೇಸ್ ಮಾಡೋದಿಲ್ಲ, ಪೊಲೀಸ್ ಟ್ರೇಸ್ ಮಾಡುತ್ತೆ. ನಮ್ಮದು ನಾವು ಕನ್ಸರ್ನ್ ಜ್ಯೂರಿಸ್ಟಿಕ್ಷನ್ಗೆ ಅಥವಾ ಸೆನ್ ಸ್ಟೇಷನ್ಗೆ ನಾವು ಬರಿತೀವಿ, ಅದು ಏನು ಮಾಡಿದ್ದಾರೆ ಅವ್ರಿಗೆ ನೀವು ಕ್ರಮ ತಗೋಬೇಕು ಅಂತ. ಅವ್ರು ಕ್ರಮ ತಗೊಂಡು ನಮಗೆ ರಿಪೋರ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಮಾಡಿದವರಿಗೆ ಕಡಿವಾಣ ಹಾಕ್ಲಿಕ್ಕೆ, ಒಂದು ನಿಯಂತ್ರಣ ಮಾಡಲಿಕ್ಕೆ ಒಂದು ಹೊಸ ನಿಯಮ ಮಾಡ್ತೀವಿ, ಏನೋ ಬೇರೆ ಏನೋ ಒಂದು ಟೆಕ್ನಾಲಜಿ ಅಳವಡಿಕೆ ಮಾಡ್ತೀವಿ ಅಂತ ಹೇಳಿದ್ರಿ, ಅದು ಜಾರಿ ಆಯ್ತಾ? ನಾವು ಅಳವಡಿಕೆ ಮಾಡೋದಿಲ್ಲ, ಪೊಲೀಸ್ ಅವರು. ಅಂಡ್ ಹೌದು ಆಗಿದೆ, ಸೈಬರ್ ತಾವು ಶಿಫಾರಸ್ ಮಾಡಿದ್ರ? ನಾವು ಬರ್ದಿದ್ದೀವಿ. ಬಟ್ ಯಾವುದು ಶಿಫಾರಸ್ ಅಂತಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಇನ್ನೂ ಹೆಚ್ಚಿಗೆ ಕಾನೂನುಗಳು ಅಳವಡಿಸ್ಬೇಕು. ಯಾಕಂದ್ರೆ ಆಮೇಲೆ ಅವೇರ್ನೆಸ್ ಇಲ್ಲ ಜನರಿಗೆ, ಅದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಕ್ರೈಮ್ ಆದಾಗ ಎಷ್ಟೋ ಜನಕ್ಕೆ ಸೈಬರ್ ಕ್ರೈಮ್ ಒಂದು ಫೋನ್ ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲ. ಹೆಲ್ಪ್ ಲೈನ್ ಬಂದು 1930. ಮತ್ತು ನೀವು ಎಷ್ಟೋ ಜನ ಹೆಣ್ಮಕ್ಳು ಸ್ಟೇಷನ್ಗೆ ಬರೋಕ್ಕೆ ಭಯ ಬೀಳ್ತಾರೆ. ನಮ್ಮ ಹೆಸರು ಹೊರಗೆ ಬಂದುಬಿಡತ್ತೆ, ನಮಗೆ ಏನಾದರೂ ಮಾನಹಾನಿ ಆಗ್ಬೋದು, ನಮ್ಮ ತಂದೆ ತಾಯಿಗೆ ಗೊತ್ತಾಗ್ಬೋದು. ಈ ಥರ ಎಲ್ಲ ಇರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋಕ್ಕೆ ಮುಂದೆ ಬರಲ್ಲ. ಅವ್ರು ಕೂತಿದ್ದ ಕಡೆಯಿಂದನೇ 1930ಗೆ ಅವರು ಹೆಲ್ಪ್ ಲೈನ್ಗೆ ಫೋನ್ ಮಾಡ್ಬೋದು. ಮತ್ತು ಎರಡನೇದು ಏನಂತಂದರೆ ಮೇಲ್ ID ಇದೆ, ಅಲ್ಲಿ ನೀವು ಓಪನ್ ಮಾಡಿದ್ರೆ ಗೂಗಲಲ್ಲಿ ನೀವು ಮೇಲ್ ID ನೀವು ಅಲ್ಲೇ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು. ಅದು cybercrime.gov.in, ಇದು ಸೆಂಟ್ರಲ್ ಗೌರ್ಮೆಂಟು. ಸೊ ಅಲ್ಲೇ ನೀವು ದಾಖಲು ಮಾಡಿದರೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಆಮೇಲೆ ದೇ ವಿಲ್ ಸ್ಟಾರ್ಟ್ ಟ್ರ್ಯಾಕಿಂಗ್. ಕಾನೂನು ಪ್ರಕಾರ ತನಿಖೆ ಆಗುತ್ತೆ, ಕ್ರಮ ಆಗುತ್ತೆ. ಈಗಾಗಲೇ ಹೇಳಿದ್ರಿ ಇನ್ನೊಬ್ಬರು ಸೆಲೆಬ್ರಿಟಿ ಅಂತ, ಅವ್ರು ಯಾರು ಮೇಡಮ್ ಕಂಪ್ಲೇಂಟ್ ಕೊಡಿ? ಹೆಸರು ಹೇಳಕ್ಕೆ ಇಷ್ಟಪಡೋದು. ಮೇಡಮ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾಗಿ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಅವ್ರಿಗೆ ಇವಾಗ ಜೈಲು ಶಿಕ್ಷೆ ಇರುತ್ತೆ, ಅಥವಾ ನೀವು ಹೇಳಿದ್ರಿ ಇಷ್ಟು ವರ್ಷ ಶಿಕ್ಷೆ ಇದೆ, ಇದ್ರ ಬಗ್ಗೆ ತುಂಬಾ ಜನಕ್ಕೆ ಅರಿವಿಲ್ಲ. ಸೊ ಏನಾದರೂ ಆ ಥರ ಅವೇರ್ನೆಸ್, ಅದು ಆ ಅವೇರ್ನೆಸ್ ನಿಮ್ಮ ಮುಖಾಂತರ ಆಗಲಿ ಅಂತ ನಾನು. ಸಪ್ರೇಟ್ ಮಹಿಳಾ ಆಯೋಗದಿಂದ ಏನಾದರೂ ಪ್ಲಾನ್ ಇದೆಯಾ ಅವೇರ್ನೆಸ್ ಮೂಡಿಸೋದಕ್ಕೆ? ನಾವು ಎಲ್ಲ ಕಡೆ ಅವೇರ್ನೆಸ್ ಪ್ರೋಗ್ರಾಮ್ಸ್, ಯಾವುದೇ ಜಿಲ್ಲೆಗೆ ಹೋದ್ರೂ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಂಪಲ್ಸರಿ ಮಾಡ್ತೀವಿ. ಅಂದರೆ ಯಾವ ಥರ ಸ್ಪೆಸಿಫಿಕ್? ಮಾತಾಡ್ತೀವಿ ಮತ್ತು ಇದನ್ನು ಏನು ಪಾಂಪ್ಲೆಟ್ಸ್ಗಳನ್ನ ಹಂಚ್ತೇವೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಭಾಳ ಆ್ಯಕ್ಟಿವ್ ಆಗಿದ್ದೀನಿ, ಮೊನ್ನೆನೂ ನಾನು ಮಾತಾಡಿದ್ದೀನಿ. ಸೊ ಈ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನೆಲ್ಲ ಇರುತ್ತೆ, ನಮ್ಮ ಕಡೆಯಿಂದ ಏನೆಲ್ಲ ಆಗಬೇಕು ನಾವು ತಪ್ಪದೇ ಮಾಡ್ತೀವಿ. ಈ ಪ್ರಕರಣದಲ್ಲಿ ರಮ್ಯಾ ಅವರೇನಾದರೂ ನಿಮ್ಮನ್ನು ಸಂಪರ್ಕ ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ, ತಾವು ಮಹಿಳೆಯರ ಪರವಾಗಿ ಸುಮೋಟೋ ಮಾಡಿಕೊಂಡು ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದಷ್ಟು ಜನ ನಿಮ್ಮನ್ನೇ ಟೀಕೆ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ರೀಲ್ಸ್ ಮಾಡೋದ್ರಲ್ಲಿ ಮಹಿಳಾ ಆಯೋಗದವ್ರು ಬಿಸಿ ಇದ್ದಾರೆ, ಆ ರೀತಿಯಾಗಿ ನಾನು ರೀಲ್ಸ್ ಮಾಡೋದಿಲ್ಲ. ನಾನು ಮಾಡೋ ಕೆಲಸವನ್ನ ರೀಲ್ಸ್ ಮಾಡಿ ಹಾಕ್ತಾರೆ. ಆಮೇಲೆ ನೋಡಿ, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಆಮೇಲೆ ಎರಡನೇದು, ನನ್ನ ಕೆಲಸ ಏನು, ಮಹಿಳಾ ಆಯೋಗ ಇದೆ ಅನ್ನೋದು ಪ್ರತಿ ಮಗುವಿಗೆ, ಇವತ್ತು ಚಿಕ್ಕ ಮಗುವಿಂದ ಒಂದು ವಯಸ್ಸಾದಂಥ ಮುದುಕಿಯರಿಗೂ ಗೊತ್ತು ಮಹಿಳಾ ಆಯೋಗ ಇದೆ ಅಂತ. ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಬಹಳ ದೊಡ್ಡ ರೋಲು. ಸೊ ಅದು ಪ್ಲೇ ಮಾಡ್ತಾ ಇದೆ, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದು ಆಮೇಲೆ ಮಹಿಳಾ ಆಯೋಗದ ಒಂದು ಮುಖ್ಯವಾದಂಥ ಒಂದು ಕರ್ತವ್ಯನೇ ಅರಿವು. ಸೊ ಅರಿವನ್ನು ಮೂಡಿಸ್ಲಿಕ್ಕೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ನಾವು ಆಯೋಗದವರು ಉಪಯೋಗ ಮಾಡಿದ್ವಿ. ಮೇಡಮ್, ಪ್ರಭು ಚೌಹಾಣ್ ಅವ್ರದ್ದು ಏನಾಯ್ತು ಮೇಡಮ್? ಅವರು ಈಗಲೂ ಬಂದಿದ್ದರು, ಅವ್ರ ತಾಯಿ ಮತ್ತು ಮಗು ಬಂದಿದ್ರು, ಮಗಳು. ಅವ್ರ ಮೇಲೆ FIR ಆಗಿದೆ.
ಮತ್ತು ಎರಡನೇದು ಅವನು ಅಬ್ಸ್ಕಾಂಡ್ ಆಗಿದ್ದಾನೆ ಆ ಹುಡುಗ. ಅವರನ್ನು ಈಗ ಇವತ್ತು SP ಅವ್ರ ಜೊತೆ ಮಾತಾಡಿದೆ. ಮೇಡಮ್ ನಾವು ಹುಡ್ಕಾಡ್ತಾ ಇದ್ದೀವಿ, ಫೋನ್ ಸ್ವಿಚ್ ಆಫ್ ಆಗಿದೆ, ಊರು ಬಿಟ್ಟು ಹೋಗಿದ್ದಾರೆ, ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಿದೆ. ನೀವು ಏನೇನೆಲ್ಲ ಮಾಡಿದ್ದೀರಾ ಅದ್ರ ರಿಪೋರ್ಟ್ ಕಳಿಸಿ ನನಗೆ ಅಂತ ನಾನು ಹೇಳಿದ್ದೀನಿ. ಸೊ ಕಾನೂನು ಪ್ರಕಾರ ಆ ಹುಡುಗನಿಗೂ ಕ್ರಮ ಆಗತ್ತೆ, ತನಿಖೆ